ಎಸ್ಐಆರ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಬಿಗ್ ಚೆಕ್ ಮೇಟ್. ಎಸ್ಐಆರ್ ಸಿದ್ದು ಸರ್ಕಾರದಿಂದ ಕಂಡು ಕೇಳರಿಯದೆ ಮಹಾಪಾಶುಪತಾಸ್ತ್ರ. ಎಸ್ಐಆರ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಬಿಗ್ ಚೆಕ್ ಮೇಟ್. ಎಸ್ಐಆರ್ ಸಿದ್ದು ಸರ್ಕಾರದಿಂದ ಕಂಡು ಕೇಳರಿಯದ ಮಹಾಪಾಶುಪತಾಸ್ತ್ರ. ಪಂಚ ಗ್ಯಾರಂಟಿ ಪ್ಲಸ್ ಮತ ಗ್ಯಾರಂಟಿ ಇಸ್ಕೊಲ್ಟು ಇದು ಸಿದ್ದು ಸರ್ಕಾರದ ಮಹಾ ಗ್ಯಾರಂಟಿ ಕಾರ್ಡ್. ಇದನ್ನು ದೀದಿಗೂ ಮಾಡಲಾಗಲಿಲ್ಲ, ತಮಿಳುನಾಡು ಸ್ಟಾಲಿನ್ಗೂ ಗೊತ್ತಾಗಲಿಲ್ಲ. ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್, ದೆಹಲಿ ಎಲ್ಲೆಲ್ಲೂ ಎಸ್ಐಆರ್ ಸ್ಟ್ರೈಕ್ ಎಫೆಕ್ಟ್. ಆದರೆ ಕರ್ನಾಟಕದಲ್ಲಿ ಮಾತ್ರ ಆಪರೇಷನ್ ಎಸ್ಐಆರ್ ಫೇಲ್ ಆಗೋದು ಫಿಕ್ಸ್. ಇಲ್ಲಿ ಚುನಾವಣಾ ಆಯೋಗಕ್ಕೆ ಸೆಡ್ಡು ಹೊಡೆದ ಸಿದ್ದು ಡಿಕೆಶಿ ಜೋಡಿ ಸರ್ಕಾರ. ಅಶ್ವವೇಗದಲ್ಲಿ ಕಾಂಗ್ರೆಸ್ ರಣತಂತ್ರದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮದಲ್ಲೇ ಸ್ಫೋಟಕ ವರದಿ ರಿವೀಲ್ ಮಾಡ್ತಿದೆ ಅಶ್ವವೇಗ ನ್ಯೂಸ್. ಎಸ್ಐಆರ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಬಿಗ್ ಚೆಕ್ ಮೇಟ್. ಎಸ್ಐಆರ್ಗೆ ಸಿದ್ದು ಸರ್ಕಾರದಿಂದ ಕಂಡು ಕೇಳರಿಯದ ಮಹಾಪಾಶುಪತಾಸ್ತ್ರ. ಏನ್ ಮಾಡ್ತಾ ಇದೆ ಹಾಗಾದ್ರೆ? ಪಂಚ ಗ್ಯಾರಂಟಿ ಪ್ಲಸ್ ಮತ ಗ್ಯಾರಂಟಿ ಇಸ್ಕೊಟ್ಟು ಇದು ಸರ್ಕಾರದ ಮಹಾ ಗ್ಯಾರಂಟಿ ಕಾರ್ಡ್. ಪಶ್ಚಿಮ ಬಂಗಾಳದಲ್ಲಿ ದೀದಿಗೂ ಆಗ್ಲಿಲ್ಲ, ತಮಿಳುನಾಡಲ್ಲಿ ಸ್ಟಾಲಿನ್ಗೂ ಗೊತ್ತಾಗ್ಲಿಲ್ಲ ಈ ಪ್ಲಾನ್. ಹರಿಯಾಣ ಆಯ್ತು, ಮಹಾರಾಷ್ಟ್ರ ಆಯ್ತು, ಬಿಹಾರ್, ದೆಹಲಿ ಎಲ್ಲೆಲ್ಲೂ ಕೂಡ ಎಫ್ಐಆರ್ ಸ್ಟ್ರೈಕ್ ಎಫೆಕ್ಟ್ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಆಪರೇಷನ್ ಎಸ್ಐಆರ್ ಫೇಲ್ ಆಗೋದು ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗಕ್ಕೆ ಸೆಡ್ಡು ಹೊಡೆದ ಸಿದ್ದು ಡಿಕೆಶಿ ಜೋಡಿ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಅಶ್ವವೇಗದಲ್ಲಿ ಕಾಂಗ್ರೆಸ್ ರಣತಂತ್ರದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕನ್ನಡ ಮಾಧ್ಯಮದಲ್ಲೇ ಸ್ಫೋಟಕ ವರದಿ ರಿವೀಲ್ ಮಾಡ್ತಿದೆ ನಿಮ್ಮ ಅಶ್ವವೇಗ ನ್ಯೂಸ್. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಒಂದ್ ಕಡೆ ಡವ ಶುರುವಾಗ್ಬಿಟ್ಟಿತ್ತು. ಏನ್ ಮಾಡೋದಪ್ಪ, 100 ಸೀಟ್ಗಳು ಕೈ ಕೊಡುವಂತ ಭೀತಿ ಹೆಚ್ಚಾಗ್ತಾ ಇದೆ ಅಂತ. 100ರಿಂದ 103 ಎಸ್ಐಆರ್ನ ಎಫೆಕ್ಟ್ ಇಂದಾಗಿ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಆಯಿತು, ಬಿಹಾರದಲ್ಲಿ ಆಯಿತು, ಎಲ್ಲೆಡೆ ಕೂಡ ಎಸ್ಐಆರ್ ಸಕ್ಸಸ್ ಆಗಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಆಗ್ಬಿಟ್ರೆ ಅಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಶುರುವಾಗಿತ್ತು. ಇದರಿಂದ ನಮ್ಮ ಸರ್ಕಾರಕ್ಕೆ ಎಫೆಕ್ಟ್ ಆಗುತ್ತೆ, ಮುಂದಿನ ಬಾರಿ ಚುನಾವಣೆಯಲ್ಲಿ ನಾವು ಗೆಲ್ಲೋದು ಕಷ್ಟ ಅಂತ. ಬಟ್ ಇದೀಗ ಸಿದ್ದು ಸರ್ಕಾರ ಒಂದು ಮಹತ್ತರ ಪ್ಲಾನ್ ಅನ್ನ ರೂಪಿಸ್ಕೊಂಡಿದೆ. ಇವತ್ತು ಈ ಕುರಿತಾಗಿನೇ ಸಭೆಯನ್ನ ಮಾಡ್ಕೊಂಡಿದ್ರು. ಈ ಮೀಟಿಂಗ್ ನಲ್ಲಿ ಹಲವಾರು ಬಗೆಯ ಚರ್ಚೆ ಆಯಿತು. ಅದರಲ್ಲಿ ಎಸ್ಐಆರ್ ಕುರಿತಾಗಿ ಮುಖ್ಯ ಅಂಶ ಎಸ್ಐಆರ್ ಬಗ್ಗೆ ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಏನ್ ಹಾಗಾದ್ರೆ? ಕರ್ನಾಟಕದಲ್ಲಿ ಎಸ್ಐಆರ್ ಆಯ್ತು ಅಂತ ಅಂದ್ರಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ಕಡೆ ಡವ ಶುರುವಾಗಿದೆ. ಈಗಾಗಲೇ ಎಸ್ಐಆರ್ ಎಲ್ಲೆಲ್ಲ ಆಗಿದೆಯಲ್ಲ, ಸಕ್ಸಸ್ಫುಲ್ಲಿ ಮೂವ್ ಆಗಿದೆ. ಪಂಚ ಗ್ಯಾರಂಟಿ ಮತ್ತೆ ಮತ್ತೊಂದು ಗ್ಯಾರಂಟಿ ಕೊಟ್ಟ ರಾಜ್ಯ ಸರ್ಕಾರ. ಕರ್ನಾಟಕದ ಜನತೆಗೆ ನಾಗರಿಕತ್ವದ ಗ್ಯಾರಂಟಿ ನೀಡಿದ ಸಿದ್ದು ಸರ್ಕಾರ. ಮತದಾನ ಹಕ್ಕಿಗೂ ಗ್ಯಾರಂಟಿಗಳ ಹಕ್ಕಿಗೂ ಸಿದ್ದು ಸರ್ಕಾರದಿಂದ ಮಹಾ ಗ್ಯಾರಂಟಿ. ರಾಜ್ಯದಲ್ಲಿ 1 ಕೋಟಿ ಮತದಾರರು ಇದೀಗ ಸೇಫ್. 1 ಕೋಟಿ ಮತದಾರರ ಮತ ರಕ್ಷಣೆಗೆ ಮಹಾಮತ ರಕ್ಷಣಾ ತಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ಸೋಲುವ ಭೀತಿಯಲ್ಲಿದ್ದ ಕಾಂಗ್ರೆಸ್ನ 103 ಶಾಸಕರ ಭವಿಷ್ಯವೂ ಇದೀಗ ಸೇಫ್ ಆಗಿದೆ. ಕೇಂದ್ರದ ಎಸ್ಐಆರ್ ಪ್ಲಾನ್ಗೆ ನೇರ ಸೆಡ್ಡು ಹೊಡೆದ ಸಿದ್ದು ಸರ್ಕಾರ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಎಸ್ಐಆರ್ಗೆ ತಿರು ಮಂತ್ರ ಹೇಳಿದ ಸಿದ್ದರಾಮಯ್ಯ ಸರ್ಕಾರದ ಸ್ಮಾರ್ಟ್ ನಡೆ. ಎಸ್ಐಆರ್ಗೆ ಚೆಕ್ ಮೇಟ್ ಫಿಕ್ಸಿಲ್. ಅಸಲಿಗೆ ಸಿದ್ದರಾಮಯ್ಯ ಸರ್ಕಾರ ಹೂಡಿದ ಆ ಬ್ರಹ್ಮಾಸ್ತ್ರವೇನು ಗೊತ್ತಾ? ಅಶ್ವವೇಗದಲ್ಲಿ ಕಾಂಗ್ರೆಸ್ ರಣತಂತ್ರದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮದಲ್ಲೇ ಸ್ಫೋಟಕ ವರದಿ ರಿವೀಲ್ ಮಾಡ್ತಿದೆ ನಿಮ್ಮ ಅಶ್ವವೇಗ ನ್ಯೂಸ್. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಈ ಬಗ್ಗೆ ಯಾರು ಕೂಡ ಯಾವ ಮಾಧ್ಯಮ ಕೂಡ ಇದ್ರ ಬಗ್ಗೆ ಊಹಿಸಿಕೊಂಡಿರಲಿಲ್ಲ, ಸುದ್ದಿಯನ್ನ ಸ್ಫೋಟ ಮಾಡಿಲ್ಲ. ಬಟ್ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಕೊಂಡಿದೆ, ಸಿದ್ದು ಸರ್ಕಾರ ಏನ್ ಪ್ಲಾನ್ ಅನ್ನ ರೂಪಿಸ್ಕೊಂಡಿದೆ ಹಾಗಾದ್ರೆ? ಮಹಾ ಗ್ಯಾರಂಟಿ ಅಂತ ಅಂದ್ರೆ ಏನು? ಯಾವ ರೀತಿಯಾಗಿ ತನ್ನ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ರಣತಂತ್ರವನ್ನ ರೂಪಿಸ್ಕೊಳ್ತಾ ಇದೆ ಅಂತ ಇವತ್ತಿನ ಮೀಟಿಂಗ್ ನಲ್ಲಿ, ಇವತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದೆ.
ಯಾರಿಗೂ ಕೂಡ ಅನ್ಸಿರ್ಲಿಲ್ಲ, ಯಾರು ಕೂಡ ಇದ್ರ ಬಗ್ಗೆ ಯೋಚನೆಯನ್ನೇ ಮಾಡಿರಲಿಲ್ಲ. SIRಗೆ, ಕೇಂದ್ರದ SIR ಒಂದು ಯೋಜನೆಗೆ ಟಕ್ಕರನ್ನ ಕೊಡ್ತಾ ಇದೆ ಸಿದ್ದು ಸರ್ಕಾರ. ಯಾವ ರೀತಿಯಾಗಿ ಏನು ಪ್ಲಾನ್ ರೂಪಿಸ್ಕೊಳ್ತಾ ಇದೆ, ಈ ಒಂದು ಸ್ಮಾರ್ಟ್ ನಡೆ ವರ್ಕೌಟ್ ಆಗುತ್ತಾ, ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ವರ್ಕೌಟ್ ಆಗುತ್ತೆ,